ಭೈರವಿ, ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಭೈರವಿ. ಹ್ಯಾಪಿ ಬರ್ಡೇ. ಅಪ್ಪಂಗ್ ತಿನ್ಸು. ಅಶೋಕ್, ಯಾಕ ಗರ ಬಡ್ದಿರೋ ಹಾಗೆ ನಿಂತಿದ್ದೀರಾ? ಮಗು ಕೇಕ್ ತಿನ್ಸಿ. ಕಮಲಮ್ಮ, ಆ ದೇವಿ ನಮ್ಮ ಪುಟಾಣಿ ಭೈರವಿಗೆ ಆಯಸ್ಸು, ಐಶ್ವರ್ಯ, ವಿದ್ಯಾ, ತಾಳ್ಮೆ, ಸಹನೆ, ಕರುಣೆ, ಬುದ್ಧಿವಂತಿಕೆ, ಧೈರ್ಯ, ಛಲ, ಮಾನವೀಯತೆ ಎಲ್ಲ ಕೊಟ್ಟು ಜೊತೆಗೆ ನಮ್ಮ ಅಶೋಕ್ ಸರ್ ತರ ಒಳ್ಳೆ ಗಂಡನ ಕೊಡ್ಲಿ. ಏನ್ ಕಮಲಮ್ಮ, ನೀವು ಹೇಳಿರೋ ಅಷ್ಟು ಗುಣ ನನ್ನ ಹತ್ರ ಇದೆಯಾ? ಮತ್ತೆ ಏನಮ್ಮ ಹೀಗೆ ಕೇಳ್ಬಿಟ್ರಿ? ಆದ್ರೆ ಅಮ್ಮವ್ರೆ, ನಿಮಗೆ ಕೊಟ್ಟ ಕಷ್ಟನ ಆ ದೇವರು ಭೈರವಿ ಕೊಡದೇ ಇರ್ಲಿ. ಅಮ್ಮವ್ರೆ, ನೀವೇನಾದ್ರೂ ಮಾತಾಡಿ. ಏನ್ ಮಾತಾಡ್ಲಿ ಕಮಲಮ್ಮ? ನಾನ್ ಬದುಕಿರೋದೇ ಇವಳಿಗೋಸ್ಕರ, ಇವಳಪ್ಪನ್ಗೋಸ್ಕರ. ಐ ಲವ್ ಯು ಮಗಳೇ. ಅಶೋಕ್, ಏನ್ ಹಿಂಗ್ ನಿಂತ್ಬಿಟ್ರಿ? ಏನಾಗಿದೆ ನಿಮ್ಗೆ? ಇವತ್ತು ಭೈರವಿ ಬರ್ತ್ಡೇ, ಸ್ವಲ್ಪ ನಗ್ತಾ ಇರಿ. ಏನಾದ್ರೂ ಸ್ವಲ್ಪ ಒಳ್ಳೇದ್ ಮಾತಾಡ್ಬೋದಲ್ಲ? ಪರವಾಗಿಲ್ಲ ಅಮ್ಮ, ಅಪ್ಪ ಏನು ಮಾತಾಡೋದ್ ಬೇಡ. 3 ದಿನ ಅಪ್ಪ ನನ್ ಜೊತೆ ಇಲ್ಲಿ ಇದ್ರಲ್ಲ, ಅಪ್ಪ ನನ್ ಎಷ್ಟು ಇಷ್ಟಪಡ್ತಾರೆ, ನನ್ಗೋಸ್ಕರ ಏನೇನೆಲ್ಲ ಮಾಡ್ತಾರೆ, ನನ್ಗೆಲ್ಲ ಗೊತ್ತಾಯ್ತು. ಸರಿ, ಊಟಕ್ಕೆ ರೆಡಿ ಮಾಡ್ತೀನಿ. ಎಲ್ರೂ ಕುತ್ಕೊಂಡ್ ಜೊತೆಗೆ ಊಟ ಮಾಡೋಣ, ಸರಿನಾ? ಬನ್ನಿ ಕಮಲಮ್ಮ. ಯಾಕಪ್ಪ ಹಾಗೆ ನೋಡ್ತಿದ್ಯಾ? ಯಾರು ನೀವು? ಯಾರು ನೀವು? ಯಾರು ನೀವು ಒಂದೇ? ನೀವುನಾ? ಏನು ನನ್ಗಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ಯಾ? ಪ್ಲೀಸ್, ಯಾರು ನೀವು? ಕರೆಕ್ಟಾಗಿ ಹೇಳಿ. ನಾನು ನಿಮ್ಮ ಮಗಳು. ನಿಮ್ಮ ಹತ್ರ ಮಾತಾಡ್ಬೇಕು. ಮಾತಾಡು.